ನಕ್ಕುನ್ಲೇ ಇವತ್ತು ಬೆಳಗ್ಗೆ ಎದ್ದು ಅಜ್ಲುಂಚಿ 100 ಜನ್ಮಕ್ಕೂ 106 ಜನ್ಮಕ್ಕೂ. ಹಿಂಗೆ ರೋಡ್ ದಾಟಂಗ್ ಮಾತ್ರ ಕೈ ಹಿಂಗೆ ಭದ್ರಾಗ ಹಿಡ್ಕೊಂಡಿದ್ದೆ ನಿಮ್ಮ ಅಪ್ಪಂದ. ಹೊಡಿ ಕೈ ಹೊಡಿ. ಮಳೆಯಲಿ ಜೊತೆಯಲಿ ದಿನವಿಡೀ ಮಳೆ ಮಳೆ ಏನಿ ಹೊಸ ತರ. ಕೈಸ್ ಒಂದು ಏನ್ ಬರೋದು ಹೇಳ್ತಾರೆ, ಕೈ ಸುದ್ದಿತಾರೆ. ನಮ್ಮ ಅಪ್ಪ ನೀಟಾಗಿ ಖಾರ ತೊಳಿತಾರೆ, ಚೆನ್ನಾಗಿ ಬೆಳಗ್ಗೆ ಎದ್ದಿದ ತಕ್ಷಣ ನೀಟಾಗಿ ಚೆನ್ನಾಗಿ ಗುಜ್ಜಿ ಖಾರ ತೊಳಿತಾರೆ. ಆ ದಿನಾನೇ ಈ ತರ ಮಳೆ ಬರುತ್ತೆ. ತೊಳೆದಿದ್ದು ವೇಸ್ಟು. ಇವಾಗ ಹೋಗ್ತಾ ಹೋಗ್ತಾ ಏನು ಆಬ್ವಿಯಸ್ಲಿ ಕೆಸರೆಲ್ಲ ಆರ್ತದೆ. ನೆನ್ನೆ ತೋರಿಸಿದ್ನಲ್ಲ ಎಷ್ಟು ಜೋರಾಗಿ ಆರಿತ್ತು ಮಾರೆ. ಆ ಕುಕಿಂಗ್ ವಿತೌಟ್ ಫೈರ್ ಅಲ್ಲಿ ತೋರಿಸಿದ್ದೆ ನಾನು, ಕುಕಿಂಗ್ ವಿತೌಟ್ ಫೈರ್ ಬ್ಲಾಗಲ್ಲಿ ನಾನು ತೋರಿಸಿದ್ದೆ ನಾನು, ಅಷ್ಟು ಕೆಸರಾಗಿತ್ತು. ಇನ್ನೊಂದು ಏನು ಗೊತ್ತಾ, ನಮ್ಮ ಕಾರ್ನ ಚೆನ್ನಾಗಿ ತೊಳ್ದಂಗೆ ನಮ್ಮ ಇವಳು ಚೋಟ ಮರಿನೂ ಚೆನ್ನಾಗಿ ತೊಳಿಬೇಕು. ಯಾಕಂದ್ರೆ ಅವಾಗ ಗಮ್ ಅಂತಿರ್ತಾಳೆ, ಚೆನ್ನಾಗಿ ತೊಳ್ದು ಹಿಂಗೆ ತಿಕ್ಕಿ ಈ ಎಮ್ಮೆಗೆ ಯಾವಪ್ಪ ಅದ ಇದು ಕಾಯ್ದು ಸಿಪ್ಪೆ ತಾನೆ ಉಜ್ಜೋದು, ಕಾಯಿ ಮಟ್ಟೆ ಸಿಪ್ಪೆ ಹಾಕೊಂಡು ಹಿಂಗೆ ಉಜ್ಬೇಕು, ಹಿಂಗೆ ಕೈಯ ಅಂತ. ಅವಾಗ ಚೆನ್ನಾಗಿ ಕಾಣ್ತಾಳೆ ನೋಡಿ, ಬೆಳ್ಳ ಕಾಣ್ತಾಳೆ. ಅವಾಗ ಅಲ್ಲಿವರೆಗೂ ಹಿಂಗೆ ಇರ್ತಾಳೆ, ಡಿಮ್ ಕಲರ್. ನಾವಮ್ಮ ಗ್ಯಾಪಲ್ಲಿ ಐಬ್ರೋ ಮಾಡ್ಸಕ್ ಹೋಗ್ಬಿಟ್ರ. ಅಮ್ಮ ಏನ್ಮ ನೀನು, ಅಯ್ಯೋ ಗ್ಯಾಪಲ್ಲಿ ಕೆಲ್ಸಕೊಂಡ್ ಬಂದ್ಬಿಡೋದು. ನಾನೇ ಮಾಡ್ತೀನಿ ಮಾಮ. ಅಕ್ಕ ನಿಮಗೆ ಐಬ್ರೋ ಮಾಡ್ಬೇಕಕ್ಕ, ನಾನೇ ಮಾಡ್ತೀನಿ. ಟ್ರಿಮ್ಮರ್ ಅಲ್ಲಿ ಹಿಂಗ್ ನೀಟಾಗಿ ಹಿಂಗ್ ಕಟ್ ಮಾಡ್ತೀನಿ. ನೀನ್ ಈ ಕಡೆ ಟ್ರಿಮ್ಮರ್ ಅಲ್ಲಿ ಕಟ್ ಮಾಡೋ, ನಾನು ಈ ಕಡೆ ಟ್ರಿಮ್ಮರ್ ಕಟ್ ಮಾಡ್ತೀನಿ. ಏನಂತೀಯ? ಅದು ಹಿಂಗ್ ಕಟ್ ಮಾಡ್ಕೋ, ಕೂದಲು ಕಟ್ ಮಾಡ್ಬಿಟ್ಟ ಸೇರೋದು ನೀಟಾಗಿ ಕೊಡ್ತೀನಿ ಅಕ್ಕ. ಟ್ರಿಮ್ಮರ್ ಅಲ್ಲಿ ಹಿಂಗ್ ಚಿಕ್ಕ ನಂಗೆ ಒಂದು ಆಸೆ ಏನ್ ಗೊತ್ತಾ, ಈ ಕೂದಲನ್ನ ಹಿಂಗ್ ಹಿಡ್ಕೊಂಡ್ ಕಟ್ ಮಾಡ್ಬೇಕು. ನನ್ಗೂ ಆಸೆ ಗೊತ್ತಾ. ಆಮೇಲೆ ನಾನ್ ಏನ್ ಗೊತ್ತಾ, ಹಿಂಗ್ ಬೋಡ ಮಾಡಿಸ್ಬಿಟ್ಟು ಸ್ಯಾರಿ ಹಾಕ್ಬಿಟ್ಟು ಇನ್ನೊಂದ್ಸರಿ ಹೇಳು ಏನ್ ಹೇಳು, ಫಸ್ಟ್ ಹೇಳು ಏನ್ನ ಬರ ಡಿಕ್ಕಿಗೆ ಹಾಕ್ಬೇಕಂತ ಕಸಗಳನ್ನೆಲ್ಲ. ಬಿದಾಯ್ತಾಳೆ ಮೆಲ್ಲಿಕ್ಕೆ. ಅಯ್ಯೋ ನನ್ನ ಕಾರೆಲ್ಲ ಹೋಯ್ತು ನೋಡಿ ನೀಟಾಗಿ ಕ್ಲೀನ್ ಮಾಡಿರ್ತಾರೆ ನಮ್ಮಪ್ಪ. ಇವಾಗ ಬಂದು ಕೆಸರಾಗ್ಬಿಟ್ಟಿರುತ್ತೆ. ಹಿಂಗಾಗ್ಬಾರ್ದು. ಶೆಟ್ ಪೊಲೀಸ್ ಕಾರು ಅಲ್ಲೊಂದು ಕೆಸರಿತ್ತು, ನೀಟಾಗಿ ನಮ್ಮ ಕಾರ್ ಮೇಲೆ ಎಲ್ಲ ತೀರ್ಥ ಹಾಕ್ಬಿಡ್ತು. ಗೈಸ್ ಇನ್ನೂ ವೆಲ್ಕಮಿಂಗ್ ಕೊಟ್ಟಿಲ್ಲಲ್ವಾ, ನಮ್ಮ ಚೋಟ ಮರಿ ಕೊಡ್ತಾಳೆ ಈಗ. ಅಡಿನಾ 3, 2, 1 ಗೋ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್. ಎಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ. ತಪ್ಪ ಹೇಳ್ಬಿಟ್ಲು, ಎಷ್ಟು ವರ್ಷಗಳಿಂದ ನನ್ನ ಜೊತೆಲಿ ಇದ್ಬಿಟ್ಟು ತಪ್ಪಾಗಿ ಹೇಳ್ಬಿಟ್ಲು ಗೈಸ್ ಅವಳು. ತಪ್ಪಾಗಿ ಹೇಳ್ಬಿಟ್ಟೆ. ಇರೋ ನಿಮಿಷ, ಇರೋ ನಿಮಿಷ ಕಡೆ ಬಾ, ಹೇಳು. ಬೇಡ ಅವಳ್ದು ಆಯ್ತು, ನೀನ್ ಹೇಳು. ಅಂತಾನೆ ನೀನ್ ಹೇಳ್ಬಿಡ. ಇರೋ ನಿಮಿಷ ಹೇಳ. ನನ್ ಹೇಳೋ ಮರ್ತಾಗಿದ್ದೀನಿ ನಾನು. ಹೇಳ ಸ್ಟಾರ್ಟಿಂಗ್ ನೀವ್ ಹೇಳ್ರಿ, ಒಂದು ಲೈನ್ ಹೇಳ್ರಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್ ಗೈಸ್. ಈ ಇವತ್ತಿನ ಬ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ. ದೇವಿ ಇಷ್ಟು ಗೊತ್ತೇ ಇಲ್ಲ ಒಂಚೂರು ಏನ್ ಹೇಳ್ಬೇಕಂತ. ಎಲ್ಲರಿಗೂ ಇವತ್ತಿನ ಸ್ವಾಗತ ಅಂತ, ಬ್ಯೂಟಿಫುಲ್ ಸ್ವಾಗತ ಅಂತೆ. ಮತ್ತೆ ಅವ್ನಿಗೆ ಯಾಕೆ ಅಪ್ರಿಸಿಯೇಷನ್ ಕೊಟ್ಟೆ ನಾನು? ಅವ್ನ್ ಬರೀ ಸ್ಟಾರ್ಟಿಂಗ್ ಮಾತ್ರ ಹಾಯ್ ಹಲೋ ಇಬ್ರು ಕರೆಕ್ಟಾಗಿ ಹೇಳೋರೆ. ಹಾಯ್ ಹಲೋ ನಮಸ್ತೆ ಗಾಯ್ಸ್. ಇವಳು ಏನ ವೆಲ್ಕಮ್ ಬ್ಯಾಕ್ ಟು ನ್ಯೂ ವ್ಲಾಗ್ ಆಫ್ ಮೈ ವ್ಲಾಗ್ ಅಂದ್ಮೇಲೆ ಇವಳು ಎಲ್ಲರಿಗೂ ಬ್ಯೂಟಿಫುಲ್ ಸ್ವಾಗತ ಅಂತ ಹೇಳ್ಬಿಟ್ಲು. ನಾನು ಹಂಗಲ್ಲ, ಇವತ್ತಿನ ವ್ಲಾಗ್ಗೆ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ ಅಂತ ಹೇಳೋದು. ಅವ್ನ್ ಚಿರು ಕರೆಕ್ಟಾಗಿ ಹೇಳ್ದ. ಆಗಲ್ಲ ಬಂದಿದ್ರಿ ಎಲ್ಲ ಏಜಲ್ಲಿ ಚಿಕ್ಕವಳು, ಅಡ್ಜಸ್ಟ್ ಮಾಡ್ಕೊಳ್ಳಿ. ಹಾಯ್ ಹಲೋ ನಮಸ್ತೆ ಗೈಸ್, ವೆಲ್ಕಮ್ ಬ್ಯಾಕ್ ಟು ನ್ಯೂ ಬ್ಲಾಗ್ ಆಫ್ ಮೈ ಬ್ಲಾಗ್. ಇವತ್ತಿನ ಬ್ಲಾಗ್ ನಿಮ್ಮೆಲ್ರಿಗೂ ಬ್ಯೂಟಿಫುಲ್ ಸ್ವಾಗತ, ಸುಸ್ವಾಗತ. ಟೈಮ್ ಎಷ್ಟು ಗೊತ್ತಾ ಗೈಸ್? ಇವಾಗ 1:30 ಟೈಮ್ ಬ್ಲಾಗ್ ಸ್ಟಾರ್ಟ್ ಮಾಡ್ತಿರೋದು, 1:30 ಅಂಡ್ ಫುಲ್ ಜೋರು ಮಳೆ ಹೊರಟಿರೋದು. ಎಲ್ಲಿಗೆ, ಏನು, ಎಲ್ಲಿ, ಏನ್ ಕತೆ ಈಗಲೇ ಗೊತ್ತಾಗುತ್ತೆ ಗೈಸ್. ನಮ್ಮ ಸೆಲೋರಿಯಾ ಕಾರಿಗೆ ನೀರು ಕುಡಿಸ್ತಾ ಇದೀವಿ.
ಅದು ಎಷ್ಟು ಗೊತ್ತಾ, 1000 ರೂಪಾಯಿ. ಎಷ್ಟು ಲೀಟ್ರ್ ಅಂತ ಇವಾಗ ಗೊತ್ತಾಗುತ್ತೆ. 1000 ರೂಪಾಯಿ ಎಷ್ಟು ಲೀಟ್ರ್? 5 ಲೀಟ್ರ್ ಅಲ್ಲ, 9 ಲೀಟ್ರ್ ಬರ್ಬೋದು. 1000 ರೂಪಾಯಿಗೆ 9 ಲೀಟ್ರ್ ನೀರು ಕುಡಿಸ್ತಾ ಇದೀವಿ ನಾವು. ಗೈಸ್, ನಾವೆಲ್ಲರೂ ಹೊರಗಡೆ ಹೋಗಿ ಎಷ್ಟು ದಿನ ಆಗಿತ್ತು ಅಕ್ಕ? ಅಮ್ಮ, ಎಷ್ಟು ದಿನ ಆಯ್ತು ಎಲ್ಲರೂ ಹೊರಗಡೆ ಹೋಗಿ? ಶೂಟಿಂಗ್ ಅಲ್ಲ, ಸಿಟಿ ಮೂವಿ ಎಲ್ಲ ಕಾಮನ್. ಮೇ ಬಿ 1 ತಿಂಗಳ ಆಯ್ತು. ಬಟ್ಟೆ ಪರ್ಚೇಸಿಂಗ್ ಎಲ್ಲಿಗೆ? ಓಕೆ ಅದೇ ಲಾಸ್ಟ್ ಒಂದು ಸ್ವಲ್ಪ ಒಂದು 2 ವೀಕ್ಸ್ ಕರೆಕ್ಟ್ ಗೈಸ್. ನಾವು ಬಿಗ್ ಬುಲ್ ಟೆಂಪಲ್ ಹೋಗಿದ್ದು ಲಾಸ್ಟ್. ನಾವು ಅವಾಗಲೇ ಹೋಗಿದ್ದು. ಇಲ್ಲ, ಅದನ್ನೇ ಹಾಕ್ತೀನಿ. ನಮ್ಮ ಅಮ್ಮ ಎಷ್ಟು ಇರಿಟೇಟ್ ಮಾಡ್ತದಂತ ತೋರಿಸ್ತೀನಿ. ಅದನ್ನೇ ಎಷ್ಟು ಮಾತಾಡ್ತಿರುತ್ತೆ. ಡ್ರೈವರ್ ಕಾಲ ಹತ್ರ ಹೋಗ್ಬಿಡ್ತೈತೆ ಉಳ್ಕೊಂಡು. ಹಿಂದೆ ಇಡಮ್ಮ, ನೀನ್ ಸೋಂಬೇರಿ ಅಂದ್ರಿ. ಅಲ್ಲಿಡಣ ಬಿಡು, ಅಲ್ಲೆಲ್ಲಾರ ನಿಲ್ಲಿಸ್ದಾಗ ಡಿಕ್ಕಿಲಿಡಣ. ಹೇಳಪ್ಪ, ನೀನ್ ಹೇಳು ಅಂತ ಹೇಳ್ಬೇಕಾ? ನನಗೆ ಹೇಳ್ಬೇಕು ಅಂತ ಹೇಳ್ತೀನಿ. ನಮ್ಮ ಬೆಂಗಳೂರಿಗೆ ಇಲ್ಲ ಕೇಳ್ಸ್ ಕಟ್ ಮಾಡ್ತೀನಿ. ಅಲ್ಲ, ನೀನ್ ಹೇಳೋದನ್ನೆಲ್ಲ ಕಟ್ ಮಾಡ್ತೀನಿ. ನಾವು ಈ ಕಡೆ ಹೋಯ್ತಾ ಇಲ್ಲ, ಆ ಕಡೆ ಹೋಯ್ತಾ ಇದ್ದೀವಿ. ಗೈಸ್, ಲಾಸ್ಟ್ ಬಿಗ್ ಬುಲ್ ಟೆಂಪಲ್ಗೆ ಲಾಸ್ಟ್ ನಾವು ಹೋಗಿದ್ದು. ಇವಾಗ ನಾವ್ ಎಲ್ಲಿಗೆ ಹೋಗ್ತಾ ಇದೀವಿ ಅಂದ್ರೆ ಇಸ್ಕಾನ್ ಟೆಂಪಲ್ಗೆ ಹೋಗ್ತಾ ಇರೋದು. ಫಸ್ಟ್ ಇಲ್ಲಿಂದ ಓರಿಯನ್ ಮಾಲ್ಗೆ ಹೋಗ್ಬಿಟ್ಟು ಓರಿಯನ್ ಮಾಲ್ ಅಲ್ಲಿ ಒಂದ್ ಸ್ವಲ್ಪ ಸುತ್ತಾಡ್ಬಿಟ್ಟು ಅದಾದ್ಮೇಲೆ ಇಸ್ಕಾನ್ ಟೆಂಪಲ್ಗೆ ಹೋಗ್ತಿರೋದು. ಇಸ್ಕಾನ್ ಓಪನ್ ಬಂದ್ಬಿಟ್ಟು 4 ಗಂಟೆಗಂತೆ. 4 ಗಂಟೆಯಿಂದ 8:30ವರೆಗೂ ಓಪನ್. ಸೊ ಅದಕ್ಕೆ ಈಗ ನಾವು ಅಲ್ಲಿಗೆ ತಲುಪೋಷ್ಟಲ್ಲೇ ಒಂದು 2:30-3 ಗಂಟೆ ಆಗುತ್ತೆ. ಓರಿಯನ್ ಮಾಲ್ ಎಲ್ಲ ನೋಡ್ಕೊಂಡು ವಾಪಸ್ ಇಸ್ಕಾನ್ಗೆ ಹೋಗಿ ಹಂಗೆ ವಾಪಸ್ ಮನೆಗೆ ಬರೋದು. ಇದು ನಮ್ಮ ಪ್ಲಾನ್ ಇವತ್ತು. ಒಂದು ಹಾಫ್ ಡೇ ಪಿಕ್ನಿಕ್ ಅನ್ಕೊಳ್ಳಿ. ಇವತ್ತು ಹಾಫ್ ಡೇ ಪಿಕ್ನಿಕ್ ಅಲ್ಲಿ 2 ಲಗೇಜ್ಗಳನ್ನ ಕರ್ಕೊಂಡು ಹೋಗ್ತಾ ಇದೀವಿ. ಇಲ್ಲಿ ಲಗೇಜ್ ಕಾಣಿಸ್ತಾ, ನಾವು ಈ ಕಡೆ ಶಿಫ್ಟ್ ಆಯ್ತು ಲಗೇಜು. ಅದೇ 2 ಲಗೇಜ್ ನ ಕರ್ಕೊಂಡು ಹೋಗ್ತಾ ಇದೀವಿ. ಆ ಲಗೇಜ್ ಏನಕ್ಕೆ ಕರ್ಕೊಂಡು ಹೋಗ್ತಾ ಇದೀವಿ ಅಂದ್ರೆ ಅವಾಗ ನಮ್ಮ ಅಸಿಸ್ಟೆಂಟ್ PA ಮತ್ತೆ ಹೆಲ್ಪ್ ಮಾಡೋದಕ್ಕೆ ಬೇಕಾಯ್ತಾರ. ಅದಕ್ಕೆ ಹೋಗ್ಲಿ ಪಾಪ ಅಂತ ಅವ್ರಿಬ್ರನ್ನ ಕರ್ಕೊಂಡು ಹೋಗ್ತಾ ಇದೀವಿ ಅಷ್ಟೇ. ಗೈಸ್, ಇಷ್ಟ ದಿನ ನೀವು ಏನೋ ಕೂದಲು ಬಾಚ್ಕೊಂಡಿರೋದು ನೋಡ್ತಿದ್ರಿ ನಮ್ಮ ಅಮ್ಮ. ಇವಾಗ ನೋಡಿ ನಮ್ಮ ಅಮ್ಮ ದೆವ್ವದ ಕತೆ ನೋಡಿ. ನಾನು ಇವಾಗ ಸ್ನಾನ ಮಾಡಿ ಹಿಂಗೆ ಬಂದಿದ್ದೀನಿ. ದೆವ್ವ ಅಲ್ಲ. ದೆವ್ವೆಲ್ಲ ಮಾಡ್ಬೇಡ. 11 ಗಂಟೆ ರೆಡಿ ಆಗು ಅಂತ ಹೇಳ್ಬಿಟ್ಟು 1 ಗಂಟೆ ರೆಡಿ ಆಗಿ ಇಲ್ಲಿ ಸೆಂಟಿಮೆಂಟ್ ಎಮೋಷನಲ್ ಥೀಮ್ ಆಗ್ತಿದ್ಯಾ? ಎದ್ದಿರೋದು 10:30. ಯಾರು ಸುದಿ ರೆಡಿ ಆಗಿಲ್ಲ. ಅಲ್ಲಿ ಎದ್ದಿರೋದು 10:30. 10:30 ರೆಡಿ ಆದ್ರೆ ಎಷ್ಟು ಬೇಗ ರೆಡಿ ಆಗೋದು? ಬಂದಿದ್ದು ಚಿರುಗೆ ಇದು ವಾಮಿಟ್ ಸೆನ್ಸೇಷನ್. ಅವ್ನು ಇವಾಗ ಹೆಣ್ಮಗು ಆಗ್ತಾನೆ. ಕಾರ್ ಒಳಗಡೆ ಇದ್ದಾಗ ಹೆಣ್ಮಗು, ಕಾರ್ ಆಚೆ ಹೋಗಿದ ತಕ್ಷಣ ಗಂಡ್ಮಗು. ಅದಕ್ಕೆ ಸೈಲೆಂಟ್ ಆಗಿ ಕೂತ್ಕೊಂಡ್ಬಿಟ್ಟು. ಬೆಂಗಳೂರು ನೋಡೋ ನೀನು, ವಾಮಿಟ್ ವಿಚಾರ ನೋಡಕ್ ಬರ್ಬೇಡ. ಬೆಂಗಳೂರು ಏನ್ ವಾಮಿಟ್ ಮಾಡ್ರೆ ನನ್ನ ದೇಶನೇ ನೋಡ್ತೀನಿ. ಈಗ ಮಾಡ್ಬೇಡ, ಚಿರಂತ, ಗಮನ ಕೊಡ್ಬೇಡ. ಅಲ್ಲೊಂದು ಬಿಲ್ಡಿಂಗ್ ನೋಡ ಲೆಫ್ಟ್ ಅಲ್ಲಿ M5 ಮಾಲ್ ಇದೆ. ನಾವು M5 ಮಾಲ್ಗೆ ಇದುವರೆಗೂ ಅಂದ್ರೆ ಇವ್ರು ಯಾರು ಹೋಗಿಲ್ಲ. ಅಕ್ಕಪ್ಪ ಹೋಗಿದ್ಯಾ? ಅಮ್ಮ ಹೋಗಿದ್ಯಾ? ನಮ್ಮ ಅಮ್ಮ ಹೋಗೋರೆ. ಅಕ್ಕ ನೀವು ಹೋಗಿಲ್ಲ. ಇಲ್ಲಿರೋ ಪಕ್ಕದಲ್ಲಿರೋ M5 ಮಾಲ್ಗೆ ಹೋಗಿಲ್ಲ ನಾವು. ಇಲ್ಲಿಂದ ನಾವು ಓರಿಯನ್ ಮಾಲ್ಗೆ ಹೋಗ್ತಾ ಇದೀವಿ. ಅಲ್ಲಿ 3rd ಫ್ಲೋರ್ ಅಲ್ಲಿ ಓಪನ್ ಐತೆ. ನಾವು 3rd ಫ್ಲೋರ್ ಅಂತ ಹಾಕಿರೋದು. ಓಪನ್ ಇದೆಯಾ? ಓಪನ್ ಅಂತ ಅದೇ ತೋರಿಸ್ತದೆ ಓಪನ್ ಅಂತ. ನಾವು ನೋಡ್ಬೇಕು ಸರಿ. ಇಲ್ಲಿರೋ ಮಾಲ್ ಬಿಟ್ಬಿಟ್ಟು ಓರಿಯನ್ ಮಾಲ್ಗೆ ಹೋಗ್ತಾ ಇದೀವಿ. ನೋಡಿ ಅಂತ ಓರಿಯನ್ ಮಾಲ್ಗೆ ಹೋಗಿ ಸುಮಾರು ವರ್ಷಗಳೇ ಆಗ್ಬಿಟ್ಟೈತೆ. ಫಸ್ಟ್ ಟೈಮ್ ಓರಿಯನ್ ಮಾಲಿಗೆ ಯಾವಾಗ ಗೊತ್ತೋಗಿದ್ದು 7th ಸ್ಟ್ಯಾಂಡರ್ಡ್ ಅಲ್ಲಿ. ನಾನು ಮತ್ತೆ ನನ್ನ 2 ಫ್ರೆಂಡ್ಸು. ಅದೇನೋ ಓರಿಯನ್ ಮಾಲ್ ಹೆವಿ ಖುಷಿ ಅನ್ಕೊಳ್ಳಿ. ಅವಾಗ ಏನೋ ದೊಡ್ಡ ಮಾಲ್ಗೆ ಹೋಯ್ತಾ ಇದೀವಿ ಅನ್ನೋ ಫೀಲಿಂಗು. ಓರಿಯನ್ ಮಾಲ್ ಅಲ್ಲಿ ಒಂದು ಇನ್ಸಿಡೆಂಟ್ ಏನ್ ಗೊತ್ತಾ ಮಮ್ಮಿ? ಈಗ ನಾವು ಚಿಕ್ಕ ಮಕ್ಳಲ್ವಾ 7th, ನಮ್ನೆಲ್ಲ ಬಿಡಲ್ಲ ಒಳಗಡೆ. ಏನಿದ್ರು ದೊಡ್ಡವ್ರ ಜೊತೆ ಬಿಡ್ಬೇಕು. ಓಕೆನಾ? ನಾವು 3 ಜನ ಸ್ಟೈಲ್ ಹೋಗ್ಬಿಟ್ಟಿದ್ವಿ ರೆಡಿ ಆಗ್ಬಿಟ್ಟು. ಅದು 7th ಅಲ್ಲಿ ಹೋಗ್ಬಿಟ್ಟಿದೀವಿ. ಅಂದ್ರೆ ಒಳಗಡೆ ಹೋದ್ಮೇಲೆ ಸೆಕ್ಯೂರಿಟಿ ಹೇಳ್ದ, ಇಲ್ಲ ನೀವು ದೊಡ್ಡವರಿದ್ರೆ ಮಾತ್ರ ಬಿಡೋದು, ಅಲೋ ಇಲ್ಲ ಅಂತ ಹೇಳ್ಬಿಟ್ಟ. ನಾವೇನ್ ಮಾಡೋದು? ಹಿಂದೆ ಇರೋ ಬರೋ ಆಂಟಿ ಅಂಕಲ್ ನಮ್ನ ಒಳಗಡೆ ಕರ್ಕೊಂಡೋಗಿ, ಆಂಟಿ ನಮ್ನ ಒಳಗಡೆ ಕರ್ಕೊಂಡೋಗಿ ಅಂದ್ಬಿಟ್ಟು ಯಾರ್ಯಾರನ್ನೋ ಬೇಡ್ಕೊಂಡು ಆಮೇಲೆ ಅಲ್ಲ ಮೊದ್ಲೇ ಸೆಕ್ಯೂರಿಟಿ ಗೊತ್ತು ನಾವು ಬಂದು ಹೋಗಿದೀವಿ, ಕಳ್ಳನ್ ಮಕ್ಕಳು ಬಂದು ಹೋಗೋರೆ, ಆದ್ರೂ ಈಗ ಡೋ ಹೊಡಿತಾರ ಅಂತ ಗೊತ್ತು. ಹೋದಾದ್ಮೇಲೆ ಅವ ಆಂಟಿ ಸ್ಟೈಲಾಗಿ ಆಂಟಿನೋ ಅಂಕಲ್ ನಮ್ ರಿಲೇಷನ್ ನಮ್ ಫ್ಯಾಮಿಲಿನೇ ಅಂತ ಹೇಳ್ಬಿಟ್ರು. ಆವಾಗ ಸೀದಾ ಒಳಗಡೆ ಹೋಗಿ ಸುತ್ತಾಡ್ಕೊಂಡು ಬಂದಿದ್ದು. ಈ 7th ಅಲ್ಲಿ ಫಸ್ಟ್ ಟೈಮ್ ಹೋಗಿದ್ದು. ಎಲ್ಲೋ ಕಲರ್ ಗೊಂಬೆ ಇತ್ತು. ಆ ಗೊಂಬೆ ಹತ್ರ ಒಂದ್ ಫೋಟೋ ತಗ್ಸ್ಕೊಂಡ್ ಬಂದವ್ರೆ ಹುಡುಗರು. ಆ ಟೈಮಲ್ಲಿ ಓರಿಯನ್ ಮಾಲ್ ಅಂದ್ರೆ ತುಂಬಾ ಚೆನ್ನಾಗಿತ್ತು. ಈ ಟೈಮಲ್ಲಿ ಗೊತ್ತಲ್ಲ, ಅಲ್ಲಿ ಹೋಗಿ ಎಲ್ಲ ರೀಲ್ಸ್ ಮಾಡಿ ರೀಲ್ಸ್ ಅಂದ್ರೆ ಲೈಕ್ ಓರಿಯನ್ ಮಾಲೆ ಒಂಥರ ಛತ್ರೆ ಮಾಡ್ಬಿಟ್ಟವ್ರೆ. ಮರಿ ಓರಿಯನ್ ಮಾಲ್ ಹೋಗಿದ್ಯಾ? ಹೋಗಿಲ್ವಾ ನೀನು? ಎಸ್ಸಲ್ಲಿ? ಯಾವ್ದೋ ಒಂದ್ಸರಿ ಹೋಗಿದ್ದೆ. ಯಾರ ಜೊತೆ? ನಮ್ಮ ಫ್ರೆಂಡ್ಸ್ ಜೊತೆ. ಯಾವ ಫ್ರೆಂಡು? ದೊಡ್ಡವ್ರ ಹುಡುಗಿರಿದ್ರ? ನನ್ಗೆ ಇದ್ಲು. ಹಂಗೆ ಇದ್ಲು? ನನಗೆ ಇದ್ಲು. ಅಮ್ಮ ನೀನ್ ಹೋಗಿದ್ದೆ ತಾನೆ? ನಾನ್ ಹುಟ್ಟೆ ಇರ್ಲಿಲ್ಲ ಬಿಡ, ಅವಾಗ ಹೋಗಿದ್ದು. ಅಪ್ಪ ಇದ್ಯಾವ ವಿಷಯ, ಹೊಸ ವಿಷಯ ನಂಗೆ ಗೊತ್ತಿಲ್ಲ. ನಾನು ಹುಡಕ್ಕಿನ ಮುಂಚೆನೆ ಕರ್ಕೊಂಡು ಹೋಗಿದ್ದಂತೆ ನಮ್ಮ ಅಪ್ಪ.
ಮತ್ತೆ ಬರೀ ಆಗ್ಲೇ ಸೋಕಿಗಳು ಓರೇನ್ ಮಲ್ಗೆ ಹೋಗೋದು ಸೋಕಿಗಳು ಆಗ್ಲೇ ನಮ್ಗೆ ಫ್ರೀ ಇರಲ್ಲ ಅಂತ ಹಂಗೆ ನಾನ್ ಬಂದೆ ಅಲ್ಲ ಹೆಂಗ್ ಹೇಳ್ತಾವ್ ನೋಡಿ, ನೀನ್ ಬರಕ್ಕೆ ನಾ ಮುಂಚೆನೆ ಎಲ್ಲ ತಿರ್ಗಾಡಿದ್ದೀವಿ, ನೀನ್ ಬಂದ್ಮೇಲೆ ಆಗಲ್ಲ ಅಂತ ಗೊತ್ತಾಗಿತ್ತಂತೆ, ಅದಕ್ಕೆ ಅಂತೆ ನಾನ್ ಬಂದಿದ್ ತಪ್ಪು ಮಾಡ್ಬಿಟ್ಟೆ ಕಣಮ್ಮ. PVR ಹೋಗಿದ್ವಿ, ಓರಿಯಲ್ ಮಾಲ್ ಹೋಗಿದ್ವಿ, ಮತ್ ನೀವು ಬರೀ ಆಂಟಿ ಬರೀ ನೀವ್ ಇದಕ್ ಕರ್ಕೊಂಡ್ ಹೋಗಿದ್ದೀರಾ ಅಂತ ಆಂಟಿ ಅದಕ್ಕೆ ಬರೀ ಮೈಸೂರು ಏನ್ ಗೊತ್ತೇನೋ 1998 ಇಂದ 2000 ವರೆಗೂ ಸ್ಟೋರಿ ಕೇಳಿದ್ದು, 2000 ಇಂದ 2002 ವರೆಗೂ ಕೇಳಿಲ್ಲ ಆ ಸ್ಟೋರಿ ಬೇರೆ. ಗೈಸ್ ಈ ಶೂ ಸಿಕ್ಕಾಪಟ್ಟೆ ಟೈಟ್ ಮಾರೆ, ಹೊಸ ತಗೋಬೇಕು ಫಸ್ಟ್, ಅದಕ್ಕೆ ಇವಾಗ ಬಿಚ್ಬಿಡ್ತೀನಿ, ಆಗಲ್ಲ ಅಲ್ಲಿವರೆಗೂ ಹಿಂಗೆ ಇದೆ ಟೈಟಲ್ ಹೋಗಕ್ಕಾಗಲ್ಲ. ಬಟ್ ಏನಂದ್ರೆ ಈ ಪ್ಯಾಂಟು ಈ ಒಂದು ಶರ್ಟಿಗೆ ಅದನ್ನ ಹಾಕಿಲ್ಲ ಅಂದ್ರೆ ಸಂಬಂಧನೇ ಇರಲ್ಲ. ತಿನ್ಬೇಕು ಹೊಟ್ಟೆ ತುಂಬಾ ಅಷ್ಟೇನೆ, ಹೊಟ್ಟೆ ತುಂಬಾ ತಿಂದು ಇವಾಗಲ್ಲ ದಾಳಿಂಬೆ ತಿನ್ನಿ, ಅದಾಗುತ್ತೆ ಒಳ್ಳೇದಾಗುತ್ತೆ, ಫಿಲ್ಟರ್ ಆಗುತ್ತೆ. ಈ ಫಿಲ್ಟರ್ ಆಗುತ್ತೆ ದಾಳಿಂಬೆ ತಿಂದ್ರೆ ಬ್ಲಡ್ ಎಲ್ಲ ಫಿಲ್ಟರ್ ಆಗುತ್ತೆ ಅಂತಾರೆ, ಆಯ್ತಾ? ಆಪಲ್ ತಿಂದ್ರೆ ಎನರ್ಜಿ ಬರುತ್ತೆ ಅಂತಾರೆ. ಅಷ್ಟೇ ಏನೇನು ಅವಾಗ ಹಳ್ಳಿ ಚಿಕ್ಕ ಹುಡುಗ ನಮ್ಗೆ ಏನೂ ಇಲ್ಲ, ಸುಮ್ಮನೆ ತಿನ್ಬೇಕು ಹೊಟ್ಟೆ ತುಂಬಾ ಕಷ್ಟ. ನಮಗೆ ಯಾರು ಹೇಳ್ಕೊಡ್ತಿರ್ಲಿಲ್ಲ ತಿಂದಿದ್ರೆ ನಮ್ಮ ನೇರ್ಲ್ಯಾಂಡ್ ತಿಂದ್ರೆ ಏನಾಗುತ್ತೆ, ಏನೋ ನೇರ್ಲ್ಯಾಂಡ್ ತಿಂದ್ರೆ ಒಳ್ಳೇದಂತೆ. ಗೈಸ್ ವೈನ್ ಕುಡಿದ್ರೆ ಬೆಳ್ಳಗಾಗ್ತಾರಂತೆ, ಯಾರು ಹೇಳಿ ಕುಡಿಸ್ಬಿಡಿ ಯಾಕ ಒಂಚೂರು ವೈನ್ ಕುಡಿಸಿ. ಆದ್ರೆ ಹೆಣ್ಮಕ್ಳು ಅಂತ ಕುಡಿಯೋದು ವೈನು ಕುಡಿಯೋ ಪರ ಎಲ್ಲ ಕೇಳಿದ್ದೆ ಗೈಸ್. ಆಮೇಲೆ 10th ಅಲ್ಲಿ ನಮ್ಮ ಸೈನ್ಸ್ ಸರ್ ವೈನ್ ಮಾಡಿಕ್ಕಿದ್ರು, ಅದ್ ಎಷ್ಟೋ ದಿನ ರೆಡಿ ಮಾಡಿ ನೀಟಾಗಿ ಇಟ್ಟಿದ್ರು. ನಮ್ಗೆ ಇನ್ಚಾರ್ಜ್ ಅಂತ ಕೊಟ್ಟಾಗ ಅಲ್ಲಿ ಹೋಗೋದು ಒಂದೊಂದು ಮೆಲ್ಲಗೆ ಟೇಸ್ಟ್ ಮಾಡೋದು ಬರೋದು, ಆದ್ರೆ ವೈನ್ ಅಂತ ಗೊತ್ತಿರಲಿಲ್ಲ. ಬಟ್ ಗ್ರೇಪ್ ಜ್ಯೂಸು ಸಕ್ಕದಾಗಿತ್ತು ಆ ಟೈಮಲ್ಲಿ. ಅವಾಗ ಅದನ್ನೇ ಹೋಗೋದು ಕುಡಿಯೋದು ಬರೋದು, ಹೋಗೋದು ಕುಡಿಯೋದು ಬರೋದು. ಗೈಸ್ ಇವಾಗ ಇನ್ನು ಇಲ್ಲಿಂದ ಎಷ್ಟು ಗೊತ್ತಾ, ಅಲ್ಲಿಗೆ ಹೋಗೋಷ್ಟಲ್ಲೇ ಒಂದು 40 ನಿಮಿಷ ಆಗುತ್ತೆ, ಇನ್ನು 40 ನಿಮಿಷ. ಅಲ್ಲಿವರೆಗೂ ಒಂದ್ ಸ್ವಲ್ಪ ಲೈಟ್ ಆಗಿ ಅಂತಾಕ್ಷರಿ ಇರ್ತಾರಂತೆ. ಓಕೆನಾ, ಸ್ಟಾರ್ಟ್ ಮಾಡೋದೇ ಚಿರುವಿಂದ. ಅಲ್ಲ ಟೀಮ್ ಹಾಕಪ್ಪ, ಟೀಮ್ ಬೇಕು. ಮತ್ತಿಂದ ಯಾರು ಆಡ್ತೀರಾ? ಎಲ್ಲರೂ ಆಡಕ್ಕಾಗತ್ತಾ? ಇಲ್ಲ ನಾವಿಬ್ರೇ ಮಾಡಿದ್ವಿ. ನಾವು ಸೋಲೋ ಸಿಂಗಲ್ ಆಗಿ ಸಿಂಗಲ್ ಶೇರ್. ಬೇಡ ನಾವು ಗಂಡ್ ಮಕ್ಳು, ನೀವ್ ಹೆಣ್ಮಕ್ಳು. ಹೆಣ್ಮಕ್ಳು ವರ್ಸಸ್ ಆಂಟಿ ಕಡೆಗಲ್ಲ ನೋಡು, ದಬ್ಸ್ಕೊ. ಹೆಣ್ಮಕ್ಳು ವರ್ಸಸ್ ಗಂಡ್ ಮಕ್ಳು ಅಂತಾಕ್ಷರಿ. ಅಮ್ಮ ನಿಮ್ಮಿಂದಾನೆ ಸ್ಟಾರ್ಟ್ ಆಗ್ಲಿ. ಯಾ ಬರ್ಲಿ ಅಮ್ಮ, ಅದ್ ಹೆಂಗ ಹೇಳೋದು, ಅಂತಾಕ್ಷರಿ ಆಡೋಣ ಬನ್ನಿರಿ ಮಕ್ಕಳೆಲ್ಲ ಸೇರಿ ನಾವ್ ಅಷ್ಟೆಲ್ಲ ಹೇಳಬೇಡ. ಸರಿ ಗ ಮ ಪ ದ ನಿ ಸ. ಅಷ್ಟೇ ನೀನೇ ಹೇಳ್ಬಿಡು. ಹೇಳಿ ಅಕ್ಕ, ಸಾಯಿಂದ ಹೇಳಿ ಅಕ್ಕ. ಕಮಾನ್ ಬರ್ಲಿ ಸಾಂಗ್. ಸೆಕೆಂಡ್ ಅಂತ ಟೈಮ್ ಅಪ್ಪ. ಸಾಕು ನಮ್ಮ ಸ್ಟೋರಿಯಾಗಿ ನಾನೇ ಹೀರೋ, ನೀನೇ ಹೀರೋಯಿನ್. ಅಷ್ಟೇ ಬರ್ಲಿ ಚಿರು ಕಮಾನ್. ನೀನು ಏನ್ ಹೇಳಪ್ಪ. ನಮ್ಮೂರ ಯುವರಾಣಿ ಟುಟ್ಟು ಕಲ್ಯಾಣವಂತೆ ಗೊತ್ತೇನೆ ಹೋಗೋಗಿಲೆ ಶುಭ ತೋರಿ ಆಡೋಣ ಒಬ್ಬ. ಹೇಳ್ತಾ ಇದ್ದೆ ಲೇಲೆ ಪಾಟಿಗ ಲೇ ರಾಮ ಜನ ಲೇಲ ಮಾಡಿನಲ್ಲಿ ಗೊತ್ತಿಲ್ಲ ಅಂದ್ರೆ ಸುಮ್ಮಿರವ. ಲಾಲಿ ಸುಕುಮಾರ ಲಾಲಿ ಮುದ್ದು ಬಂಗಾರ. ಅಷ್ಟೇ ರಾ ದಸರಾ ಗೊಂಬೆ ನಿನ್ನನ್ನು ನೋಡಲು ನಮ್ಮೂರಿಂದ ಬಂದೆ ಕಣೆ. ಹೇಳು. ನನ್ನ ಆಸೆ ನಿನ್ನಲಿ ಅಯ್ಯೋ ನಮ್ಮಮ್ಮ ಒಳ್ಳೆ ಹೋಯ್ತವ್ರೆ. ದಯವಿಟ್ಟು ಒಂದ್ ಸ್ವಲ್ಪ ಫೇಮಸ್ ಆಗಡ್ರಮ್ಮ ಅಕ್ಕ, ನೀವ್ ಆಡ್ರಿ ಅಕ್ಕ. ಕತ್ತಲ್ಗಟ್ಟು ಕಾಕ ಕಿಳಿ ಕಾಕ ಗುಣಿಸುಕಿ ಗುಣ್ಸಿಂದಿರ್ಗಕಿ ಡಾರ್ಲಿಂಗ್ ಕಕೊಂಬುಕು ಕುಮ್ನಳ್ಳಿಕು. ಅಮ್ಮ ಇರಮ್ಮ ಒಂದ್ ನಿಮಿಷ ಇರಮ್ಮ. ಅಕ್ಕ ನೀವ್ ಆಡಿ ಅಕ್ಕ. ಅಮ್ಮ ಇರ ಆಡಿ ಅಕ್ಕ. 5 4 ಇಲ್ಲ
ನಮ್ಮ ಅಮ್ಮ ಇಷ್ಟ ಬಂದಿಯಲ್ಲ ಹೇಳ್ತಾ ಗೊತ್ತಾಗ ನಿಂಗೆ. ಗಗನದಲ್ಲಿ ಮಳೆಯು ದಿನ ಕೊಡಗಿನ ನಾ ಸಾಕ್ ನಾ ಸಾಟ್ ಅಂದಲ್ಲ ಅವನು, ನಾನು ಅಲ್ಲಿ ಆ song ನಂದು ಹಳೆ ಸಾಂಗ್ ಹೇಳ್ತೀನಿ ಬಿಡ, ಬರಲ್ವಾ ನಿಮ್ಗೆ? ನಮ್ಮ ಹಳೆ ಬರೋದಲ್ಲ. ನಂದು ನಿಂದು ಎಂದು ಒಂದೇ ಎಮ್ಮೋ ಅಷ್ಟೇ ಮುಂಗಾರು ಮಳೆಯಲ್ಲಿ ತಂದಲ್ಲೇ ನೀನಿಲ್ಲಿ ಪ್ರೀತಿಯ ಮುನ್ಸೂಚನೆ, ನಿಂತಲ್ಲೇ ನಿಂತಲ್ಲೇ ನಿಂತ್ಕೊಂಡ್ಬಿಡು. ಚಿರು ಹೇಳಪ್ಪ ಯಾವ್ದಣ್ಣ? ನಾ ಬರೋದೇ ಓಲ್ಡ್. ನಾ ಹೇಳ ಹೊಸದ ಹೇಳ ಯಾವ್ದು? ನಾ ನಕ್ಕುನ್ಲೇ ಇವತ್ತು ಬೆಳಗ್ಗೆ ಆಯ್ತು ಅದ್ಲುಂಚಿ ನಾಯಿಗೆ ಕಕ್ಕ ಮಡ್ಸಿ ಹೇಳ ಚಿರಂತ ನಾದು ನಿನಗೆ ಬಂದಿರೋದು ಹೇಳ. ನನ್ನ ಬೇಜಾರಾವೆ ನಿನ್ನಾಣೆ ಪ್ರೀತಿ ದೇವತೆ ನಿನ್ನಾಣೆ, ನೀನಿಲ್ಲ ನಾನಿಲ್ಲ ದೇವರಾಣೆ. ನಾ ಬಾಯಿ ಬಂದ್ ಹೇಳ್ತೀರ ಮಕ್ಕಳು ಹೋಗಿದ್ದಾರ. ಹಾ ನೂರು ಜನ್ಮಕ್ಕೂ ನೂರಾರು ಜನ್ಮಕ್ಕೂ ಒಲವಾ ಜನ್ಮಕ್ಕೂ ಮುಂದಕ್ಕೆ ಹೋಯ್ತಾನೆ ಜನ್ಮಕ್ಕೂ ತಾರೆಗೆ ಒಲಿದೊಲಿದು ಬಾರಿನಿ ನನ್ನ ಆಸೆ ನನ್ನ ಪ್ರಾಣ ಈ ಸಲ ಹಾಳು ಮಾಡಾಕ್ತಾರೆ. ದಾದಾ ದಾ ನಾನು ಹೇಳ ಹಳೆ ಹಾಡು. ಹೇಳು, ಹೇಳು. ದೇಶದ್ ಕತೆ ಇಷ್ಟೇ ಕಾಣಮ್ಮೋ, ನೀನ್ ಚಿಂತೆ ಮಾಡಿ ಲಾಭ ಇಲ್ಲಮ್ಮೋ. ಅಷ್ಟೇ. ಮೋ ಮಾ ಮಮ್ಮಿ 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 ನನ್ನ ಮುದ್ದು ಮಮ್ಮಿ. ಅಂತಾಕ್ಷರಿ ಆಡ್ತಾರ ಅಂತಾಕ್ಷರಲ್ಲಿ ನಾನು ನಮ್ಮ ಅಪ್ಪ ನಮ್ಮ ಅಮ್ಮ ಬಿಟ್ರೆ ಇವ್ರು ಏನು ಆಡ್ತಾರೆ ಇಲ್ಲಿ ಕುತ್ಕೊಂಡ್ಬಿಟ್ಟಾರ. ನಮ್ ಚೋಟ ಮರಿ ಮತ್ತೆ ಸಾಂಗ್ ಗೊತ್ತಿರೋ ಜೋರಾಗಿ ಆಡ್ತಾಳೆ. ಈ ನನ್ ಮಗ ಅಲ್ಲ ಹಿಂದೆಗಡೆ ನಾವು ಅಲ್ಲಮ್ಮ ಹಿಂದೆಗಡೆ ಇರೋರ್ನೆಲ್ಲ ಹೆಣ್ಮಗು ಅಂತ ಕೂರ್ಸಿದೀವಿ. ಇವ್ ಆಯ್ತು ಹೇಳಪ್ಪ ಮಮ್ಮಿ ಎಲ್ಲಿ ಬಂತು? ಮಮ್ಮಿನೇ ಮಮ್ಮಿ ಮಾ ಬಂತು. ಮಾರಿ ಕಣ್ಣು ಓರಿ ಮ್ಯಾಗೆ ಚಕ್ ಡಕ್ ಡಿಂಗ್, ಕಣ್ಣು ಕೋರಿ ಮ್ಯಾಗೆ ಅವಳ ಕಣ್ಣು ಇವರ ಕಣ್ಣು ಓಡ ಮೇಲೆ ಊರ ಕಣ್ಣು. ಇದನ್ನಾದ್ರೂ ಆಡ ರಾಸ್ಕಲ್. ಮಾರಿ ಕಣ್ಣು ಓರಿ ಮ್ಯಾಲೆ ನಕ್ ನಕ್ ಜಿನ್. ಲೇ ನಿಮ್ಮಪ್ಪನ ಮಗಳೇ. ಅಷ್ಟೇ ಕಣ್ರ. ಅಷ್ಟೇ ಹೇಳೆ ಯಾವ್ದು ಅದ ಲಾನ ಲಾಲಿ ಲಾಲಿ ಶ್ರೀ ಚಕ್ರಧಾರಿಗೆ ಶಿರಬಾಗಿ ಲಾಲಿ, ರಾಜೀವ ನೇತ್ರನಿಗೆ ರಮಣೀಯ ಲಾಲಿ, ಹಾಗೆನ್ನೆ ಕೃಷ್ಣನಿಗೆ ಆಡ್ರಮ್ಮ. ಓ ಕೃಷ್ಣನಿಗೆ ಆಜಿನ ಲಾಲಿ, ಜಗವಾಡೋ ಸ್ವಾಮಿಗೆ ಪದಮಾಲೆ ಲಾಲಿ, ಶ್ರೀ ಚಕ್ರಧಾರಿಗೆ. ನನ್ನ ಫೇವ್ರೆಟ್ ಸಾಂಗ್. ನೆನ್ಪಿಸ್ಬಿಟ್ರು ಗುರು, ನೆನ್ಪಿಸ್ಬಿಟ್ರು. ಸಾಕ್ಬಿಡ್ರಿ, ಎಷ್ಟ ಆಡ್ತೀರಾ? ಸಾಂಗ್ ಇಷ್ಟ ಆಯ್ತು ಹಾಕ್ಬಿಟ್ಟೆ ಗಾಯ್ಸ್. ಕೃಷ್ಣನಿಗೆ ಗೈಸ್, ಇದು ಈ ರೋಡ್ ಬಂದ್ಬಿಟ್ಟು ದೀಪಾಂಜಲಿ ನಗರ ಅಂತ. ಅದೇ ನಾನು ಹೇಳಿದ್, ನಮ್ಮ ಅಪ್ಪ ಹೇಳಿದ್ರಲ್ಲ 4-5 ಕಿಲೋಮೀಟರ್ ನಡ್ಕೊಂಡು ಹೋಗಿದ್ರು ಅಂತ. ಇಲ್ಲಿಂದ ದೀಪಾಂಜಲಿ ನಗರದಿಂದ ಎಲ್ಲಿವರೆಗೂ ಹೋಗಿದ್ರಿ? ಟೋಲ್ ಗೇಟ್ ವರೆಗೂ ನಡ್ಕೊಂಡು ಹೋಗಿದಾರಂತೆ. ನೋಡಿ, ಇದು ದೀಪಾಂಜಲಿ ನಗರ ರೋಡ್. ಇಲ್ಲಿಂದ ನಡ್ಕೊಂಡು ಹೋಗಿದ್ರಂತೆ. ಹಾಗೆಲ್ಲ ಇದಿರಲಿಲ್ಲ ಬಿಡಿ, ಫುಟ್ಪಾತ್ ಇರಲಿಲ್ಲ ನನ್ನ ಪ್ರಕಾರ. ಇರ್ಲಿಲ್ಲ, ಫುಟ್ಪಾತ್ ಇರ್ಲಿಲ್ಲ. ಗೈಸ್, ಇಲ್ಲಿ ಮೇಲೆ ಹೋಗ್ತಾ ಇದ್ದಲ್ಲ ಬಸ್ ಸ್ಟಾಪ್, ಅಲ್ಲಿ ಆಟೋಗಳೆಲ್ಲ ಹೋಗ್ತಿದ್ದಲ್ಲ, ಅಲ್ಲಿವರೆಗೂ ನಡ್ಕೊಂಡ್ ಬರ್ತಿದಾರಂದ್ರೆ. ಎಷ್ಟು ಗೊತ್ತಾ? ಒಂದ್ ಅರ್ಧ ಗಂಟೆ ನಡೆದಿರ್ತಾರ. 1 ಅವರ್, ಅರ್ಧ ಗಂಟೆನಾ? ಜಾಸ್ತಿ ಆಗಿರುತ್ತೆ, ಅರ್ಧ ಗಂಟೆ ಮೇಲೆ ನಡ್ಕೊಂಡ್ ಬಂದಿರ್ತಾರೆ. ಆಗಿರುತ್ತೆ. 4-5 ಕಿಲೋಮೀಟರ್ ಇದೆ ಜಾಸ್ತಿ. ಆ ಟೈಮಲ್ಲಿ ಈ ತರ ಬ್ರಿಡ್ಜ್ ಎಲ್ಲ ಇರಲಿಲ್ಲ. ಇವಾಗ ರೀಸೆಂಟ್ ಆಗೆಲ್ಲ ಕಟ್ಟೋದು. ಗೈಸ್, ಲೊಕೇಶನ್ ಗೆ ರೀಚ್ ಆದ್ವಿ, ಅಂದ್ರೆ ಓರಿಯನ್ ಮಾಲ್ ಗೆ ರೀಚ್ ಆದ್ವಿ. ಇವಾಗ ಏನ್ ಸೀನ್ ಅಂದ್ರೆ, ಓರಿಯನ್ ಮಾಲ್ ಅಲ್ಲಿ ಕಾರ್ ಪಾರ್ಕಿಂಗ್ ಮಾಡ್ಬೇಕಂತ ಬಂದಿದ್ವಿ. ಗೈಸ್, ನನಗೆ ಲಂಡನ್ಗೆ ಅರ್ಜೆಂಟ್ ಆಗ್ಬಿಟ್ಟೈತೆ. ಅದಕ್ಕೆ ಓರಿಯನ್ ಮಾಲಿಗೆ ಬಂದು ಪಾರ್ಕ್ ಮಾಡಿ ಕಾರ್ ಪಾರ್ಕ್ ಮಾಡಿ ಲಂಡನ್ ಮುಗಿಸ್ಕೊಂಡು, ನಾವು ಇವಾಗಲೇ ಮುಗಿಸ್ಕೊಂಡು ಡೈರೆಕ್ಟ್ ಲೈಕ್ ಇಸ್ಕಾನ್ ಒಳಗೆ ಹೋಗ್ತಾ ಇದೀವಿ. ಅದೇ ಪ್ಲಾನ್ ಇರೋದು. ಇಸ್ಕಾನ್ ಮುಗಿಸ್ಕೊಂಡು ಇಲ್ಲಿಗೆ ವಾಪಸ್ ಬರ್ತೀವಲ್ಲ ಕಾರ್ ತಗೊಳಕ್ಕೆ, ಅವಾಗ ಓರಿಯನ್ ಮಾಲ್ ನೋಡ್ಕೊಂಡು ವಾಪಸ್ ಹೋಗೋದು. ಫೈನಲಿ
ನಮ್ಮೆಲ್ಲ ಫ್ಯಾಮಿಲಿ ಇವತ್ತು ಓರೇನ್ ಮಾಲಿಗೆ ಬಂದಿದ್ದೀವಿ. ಏನು ತಗೊಳ್ಳೋ ಥರನೇ ನೋಡ್ತಾರೆ ಗುರು. ಏನೋ ತಗೊಳ್ಳೋ ಥರ ನೋಡ್ತಾನೆ ಗೈಸ್. ನನಗೆ ಇವಾಗ ಲಂಡನ್ ಅರ್ಜೆಂಟ್ ಆಗ್ಬಿಟ್ಟೈತೆ. ಅಕಸ್ಮಾತ್ ಈಗ ಯಾರಾದರೂ ನಮ್ಮ ಸಬ್ಸ್ಕ್ರೈಬರ್ ಸಿಕ್ಕಿ ಒಂದು 2 ನಿಮಿಷ ಮಾತಾಡ್ಬಿಟ್ರೆ ನಂದಂತೂ ಔಟು. ಹುಡುಕ್ತಾ ಇದ್ದೀನಿ ಗೈಸ್. ಇವತ್ತು ಭಾನುವಾರ ಆಗಿರೋದ್ರಿಂದ ಇಷ್ಟು ಜನ ಇರೋದು, ಇಷ್ಟೊಂದು ಜನ ಅವರಂತ ಈಗ ಗೊತ್ತಾಗ್ತಿದೆ. ಅದೇನೋ ಗೊತ್ತಿಲ್ಲಪ್ಪ, ಓರಿಯನ್ ಮಾಲಿಗೆ ಎಲ್ಲರೂ ಬರ್ತಾರೆ, ಪರ್ಚೇಸ್ ಮಾಡ್ತಾರೋ ಬಿಡ್ತಾರೋ ಎಲ್ಲೋ ಗೊತ್ತಿಲ್ಲ. ಬಟ್ ಆದರೂ ಬಂದು ಮಾಲ್ ನೋಡ್ಕೊಂಡಾದ್ರೂ ಹೋಗ್ತಾರೆ. ನೋಡಿ ಎಷ್ಟು ಜನ ಅವರ ಮೇಲೆ ಗೈಸ್. ಓರಿಯನ್ ಮಾಲು ಒನ್ ಆಫ್ ದ ಅಫಿಷಿಯಲ್ ಮಾಲ್ ಇದ್ದಂಗಿತ್ತು. ಈ ಜಾಗ ನೋಡ್ತಿದ್ರೆ ಕೆಲವರು ರೀಲ್ಸ್ ಮಾಡಿರ್ತಾರೆ, ಅದೇ ನೆನಪಾಗ್ತೈತೆ ನನಗೆ. ನೋಡಿದ್ರಕ್ಕ ನೀವು? ಇಲ್ಲೇ ಮಾಡೋದು ನೋಡ್ಕೊಳ್ಳಿ. ಇದನ್ನೇ ಓರಿಯನ್ ಮಾಲು, ಇಲ್ಲೇ ಮಾಡೋದು ನೋಡಿ ಗೈಸ್. ಅದೇ ಜಾಗ, ಅಲ್ಲಿ ಕುತ್ಕೊಂಡಿರ್ತಾರೆ, ಅಲ್ಲಿ ವಿಡಿಯೋ ಮಾಡ್ತಾರೆ ಎಲ್ಲರೂ. ಗೈಸ್ ನಾನು ಎಲ್ರಿಗೂ ಏಟ್ ಮಾಡ್ತಿಲ್ಲ, ಏನಂದ್ರೆ ಓರಿಯನ್ ಮಾಲ್ ಒಂಥರ ಅಫಿಷಿಯಲ್, ನನಗೆ ಅದು ಇಷ್ಟ ಆಗುತ್ತೆ. ಓರಿಯನ್ ಮಾಲ್ ನೋಡ್ಕೊಂಡ್ರೆ ಇಷ್ಟ, ಯಾಕಂದ್ರೆ ನಾನು ಫಸ್ಟ್ 7th ಸ್ಟ್ಯಾಂಡರ್ಡಲ್ಲಿ ಓರಿಯನ್ ಮಾಲಿಗೆ ಬಂದಿರೋದು. ಆ್ಯಂಡ್ ಅವಾಗ ಚೆನ್ನಾಗಿತ್ತು, ಇವಾಗ ಒಂಥರ ಡಿಫ್ರೆಂಟ್ ಆಗ್ಬಿಟ್ಟೈತೆ. ಕೆಲವ್ರಿಗೆ ಹೇಳ್ತಾ ಇದ್ದೀನಿ, ಮಾಡಿ ರೀಲ್ಸ್ ಇಲ್ಲ ಅಂತ ಅಲ್ಲ, ಬಟ್ ಟ್ರೋಲ್ ಆಗುವಂಥ ರೀಲ್ಸ್ಗಳೆಲ್ಲ ಮಾಡಬಾರ್ದು. ಮಾಡಿದ್ರೆ ಪ್ರೊಫೆಷ್ನಲ್ ಆಗಿ ಚೆನ್ನಾಗಿ ಮಾಡಬೇಕು. ಅದೊಂಥರ ನೋಡೋರಿಗೆ ಜಾತ್ರೆ ಥರ ಅನಿಸ್ಬಾರ್ದು ಅಷ್ಟೇ. ಅದು ಬಿಟ್ಟರೆನಲ್ಲ. ಬಟ್ ಓರಿಯನ್ ಮಾಲ್ ನನಗಂತೂ ಸಿಕ್ಕಾಪಟ್ಟೆ ಇಷ್ಟ. ಆ ಟೈಮಲ್ಲಿ ಬಂದಿದ್ದು, ಫೈನಲಿ ಇವಾಗ ಬಂದಿದ್ದು. 10th ಸ್ಟ್ಯಾಂಡರ್ಡ್ ಒಂದು ಫೋಟೋ ತೆಗ್ದಿರೋದು. ಆ ಪಿಕ್ನ ಹಾಕೋಕ್ಕಾಗುತ್ತಾ ಇಲ್ಲ ನೋಡೋಣ. ಇವಾಗ ಸದ್ಯಕ್ಕೆ ನಾವೆಲ್ಲರೂ ಓರಿಯನ್ ಮಾಲಲ್ಲಿ ಕಾರ್ ಪಾರ್ಕ್ ಮಾಡಿ ಇಸ್ಕಾನ್ಗೆ ಹೋಗ್ತಾ ಇದ್ದೀವಿ. ಬನ್ನಿ ಹೋಗುವ. ಇದೇ ಪ್ಲೇಸ್ ಬಂದಿದ್ದಾಗ ಹಿಂಗೆ ರೋಡ್ ದಾಟಂಗೆ ಮಾತ್ರ ಕೈ ಹಿಂಗೆ ಭದ್ರಾಗಿ ಹಿಡ್ಕೊಂಡಿದ್ದೆ ನಿಮ್ಮ ಅಪ್ಪಂದ. ಹಿಂಗೆ ಭದ್ರಾಗಿ ಹಿಡ್ಕೊಂಡು ರೋಡ್ ದಾಟದ್ಮೇಲೆ ಅಯ್ಯೋ ಪಾಪ ನಮ್ಮ ಅಪ್ಪ, ಅಯ್ಯೋ ದೇವ್ರೆ. ಮನುಷ್ಯಂಗೆ ಆಸೆ ಎಲ್ಲ ಇರುತ್ತಮ್ಮ, ನೀನು ಏನ್ ಕೈ ಹಿಡ್ಕೊಳ್ಳೋದು ಬಿಡೋದು. ನಮ್ಮ ಚೋಟ ಮರಿ ಪ್ಯಾಂಟ್ ಒಬ್ಬರೇ ಇಲ್ಲ. ಕೈ ಹೊಡಿ ನಮ್ಮ ಚಿರು ಸುಮ್ಮನೆ ರೇಗಿಸ್ತಾ ಇರೋದು. ಪಾಪ ಅವನಿಗೇನು ಡಿಮೋಟಿವೇಟ್ ಮಾಡ್ತಿಲ್ಲ, ರೇಗಿಸ್ತಾ ಇರೋದು ಅವನಿಗೆ. ಆಯ್ತು ಬಿಡ, ಅರ್ಥ ಆಯ್ತು ಬಿಡ. ನನ್ನ ಸೆಲೆಬ್ರಿಟೀಸ್ ಗೈಸ್, ಇಸ್ಕಾನ್ಗೆ ಹೋಗೋ ಜನ ನೋಡಿ, ತುಂಬ ಜನ ಅವ್ರು ಈ ಸಲ. ಭಾನುವಾರ ಬೇರೆ, ನೆನ್ನೆ ಕೃಷ್ಣ ಜನ್ಮಾಷ್ಟಮಿ, ಅದಕ್ಕೆ ಇಷ್ಟು ಜನ ಬರ್ತಾರೆ. ಇನ್ನೂ ಒಳಗಡೆ ಎಷ್ಟು ಜನ ಅವರ ನೋಡಬೇಕು. ನಲ್ಲಿ ಎಂಟ್ರಿ ಸಿಕ್ತು. ಎಂಟ್ರಿ ಏನು ಜನ ಇಲ್ಲ ಗುರು, ಅದೊಂದು ಖುಷಿ. ಎಂಟ್ರಿ ಜನ ಇಲ್ಲ, ಒಳಗಡೆ ಮಾತ್ರ ಸಿಕ್ಕಾಪಟ್ಟೆ ಜನ ಅವರೇ. ಇವತ್ತು ಭಾನುವಾರ ಬೇರೆ, ಇಲ್ದಲೇ ಇರುತ್ತಾ ಗೈಸ್. ಇಲ್ಲಿ ಜೆಂಟ್ಸು ಲೇಡೀಸ್ ಅಂತ ಹಾಕೋರೆ. ನಾನು ನಮ್ಮ ಅಪ್ಪ ಎಲ್ಲ ಲೆಫ್ಟ್ಗೆ ಹೋಗ್ತೀವಿ. ಚಿರು ಅಣ್ಣ ರೈಟಿಗೆ ಹೋಗ್ತಾನೆ. ಚಿರು ರೈಟಿಗೆ ಹೋಗಿಲ್ಲ ಅಂದರೆ ನಾವು 6 ಜನ ಇದ್ದೀವಿ, 6 ಸ್ಲಿಪ್ಪರ್ ಬಿಡ್ತೀವಿ ಅಂದ್ಕೊಳ್ಳಿ. ಈ ಒಂದಿಷ್ಟು ಮೆಸ್ಸಪ್ಪಲ್ಲಿ ಸ್ಲಿಪ್ಪರ್ ಕಳ್ದೋಗ್ಬಿಟ್ರೆ ಎಲ್ಲ ಬರೀ ಕಲರ್ ನಡ್ಕೊಂಡು ಹೋಗ್ಬೇಕಾಗುತ್ತೆ. ಆಲ್ ಈಸ್ ವೆಲ್. ಸಪ್ಲಿ ಕಲರ್ ಇದ್ದಾರೆ, ನಮ್ಮ ಸ್ಲಿಪ್ಪರ್ನೆಲ್ಲ ಅಲ್ಲಿ ತುಂಬಿದ್ದೀವಿ. ಅಕಸ್ಮಾತ್ ಈ ಗುಂಪಲ್ಲಿ ಕಳ್ದೋಗ್ಬಿಟ್ರೆ ಮುಗಿದ ಕತೆ, ಅಲ್ಲಿ ಮುಂದೆ ಅಂತ ಗೈಸ್. BF ಭಕ್ತಿಯಿಂದ ಇದ್ದರೆ ಆ ಥರ ಕಾಲು ತೊಳ್ಕೊತಾರೆ. ಭಕ್ತಿ ಇಲ್ಲ ಅಂದರೆ ಹಿಂಗೆ ತೊಗೊಂಡು ಹಿಂಗೆ ಅನ್ಕೊಡೋದು. ಬಟ್ ನಮಗೆ ಭಕ್ತಿ ಇದೆ ಅಲ್ವಾ, ಕಾಲಿಗೆ ನೀರು ಹಾಕೋಣ. ಭಕ್ತಿ ಇದೆ, ಅದಕ್ಕೆ ನೀಟಾಗಿ ಕಾಲಿಗೆ ನೀರು ಹಾಕೋಣ. ಗೈಸ್ ಇನ್ನೊಂದು ಸಿಹಿ ಸುದ್ದಿ ಏನು ಗೊತ್ತಾ? ನಾನು ನಮ್ಮ ಅಪ್ಪ ಅಮ್ಮ ಲೈಫಲ್ಲೇ ಫಸ್ಟ್ ಟೈಮ್ ಬರ್ತಾ ಇರೋದು, ಇವತ್ತೇ ಫಸ್ಟ್ ಟೈಮ್ ಬರ್ತಾ ಇರೋದು. ಆ್ಯಂಡ್ ಸೇಮ್ ನಾನು ನೋಡಿದ್ದು ಹೆಂಗಿತ್ತು ಇಸ್ಕೊಂಡು ಹಂಗೆ ಇದೆ. ಒಂಚೂರು ಚೇಂಜಸ್ ಮಾಡಿರ್ತಾರೆ ಪಕ್ಕ. ಎಡ್ಸ್ಕೋ. ಇದು ಎಂಟ್ರೆನ್ಸು ನೋಡಿದ್ರೆ ಒಂಥರ ಖುಷಿ ಆಗ್ತೈತೆ, ಚೆನ್ನಾಗಿದೆ ಮಾತ್ರ. ಅಂದರೆ ಏನು ಗೊತ್ತಾ, ಈ ದೇವಸ್ಥಾನದಲ್ಲಿ ಬಂದಾಗ ಒಂಥರ ಒಳ್ಳೆ ಫೀಲ್ ಆಗುತ್ತೆ. ಅದು ಚಿಕ್ಕ ಮಕ್ಕಳಿಗೆಲ್ಲ ಗೊತ್ತಾಗಲ್ಲ, ಅಂದರೆ ಈ ಥರ ಚಿಕ್ಕ ಮಕ್ಕಳಿಗೆಲ್ಲ, ನಮ್ಮಂಥ ದೊಡ್ಡವರಿಗೆಲ್ಲ ಗೊತ್ತಾಗುತ್ತೆ ಒಳ್ಳೆ ಫೀಲ್. ಯಾಕಂದ್ರೆ ಕೃಷ್ಣ ಥರ ರಾಧೆ ಸಿಗ್ಲಿ ಅಂದ್ಬಿಟ್ಟು ನೋಡ್ತಾನೆ. ಇಲ್ಲ, ನನಗೆ ರಾಮ, ನಾನು ರಾಮ, ನನಗೆ ಸೀತಾ ಥರ ಹುಡುಗಿ ಸಿಗಬೇಕು. ದರ್ಶನ ಆಯಿತು. ಇವಾಗ ಅದೇ ಇಲ್ಲಿ ಸ್ವೀಟ್ಸು ಬುಕ್ಸ್ ಎಲ್ಲ ಇರುತ್ತಲ್ಲ, ಆ ರೋಲ್ ಇದ್ದೀವಿ ಇವಾಗ. ಏನ್ರಿ ಮೀಡಿಯಾ, ಏನು ಪರ್ಚೇಸ್ ಮಾಡ್ತೀರಾ? ನೋಡ್ತಿದ್ದೀವಿ, ತಗೊಳಲ್ಲ ಹಂಗಂದ್ರೆ. ಏನಾದರೂ ಒರಿಜಿನಲ್ ಡೈಮಂಡಿಂದ ಮಾಡಿಬಿಟ್ಟಿದ್ರೆ ಈ ಥರ ಫ್ರೀ ಶೋಕೇಸಲ್ಲಿ ಇಡ್ತಾ ಇದ್ರು. ಆದರೂ ಡೈಮಂಡ್ ಅಂತ ಫೀಲಲ್ಲೇ ಇರುತ್ತಲ್ಲ, ತೊಗೊಂಡ್ರಿ ನೋಡಿ.
ಗೈಸ್ ಇಲ್ಲಿಗೆ ಬಂದು ನಾವು ಒಂದು ಜಿಲೇಬಿ ತಗೋತಾ ಇದೀನಿ. ಇದು ನನಗೆ, ಇನ್ನು ಮಿಕ್ಕಿದ 5 ಬಂದ್ಬಿಟ್ಟು ನಮ್ಮ ಇರೋ 5 ಜನ. ಇದು ಬಾದುರ್ಶ ಅನ್ಸುತ್ತೆ. ಶ್ರೀಕೃಷ್ಣ ಪ್ರಸಾದ ಮೇಲೆ ಬಾದುರ್ಶನ ಇರಬೇಕು. ಯಾರಣ್ಣ ಅವರು? ಚಂದ್ರಕಲಾ. ಈ ಚಂದ್ರಕಲಾ ಯಾರು? ಇದು ಬಾದುರ್ಶ ಇರೋದು, ಚಂದ್ರಕಲಾ ಅಂತ ಹಾಕೋರೆ. ಗೈಸ್ ಇದು ಎಷ್ಟು ಗೊತ್ತಾ? ಇದು 1250 ರೂಪಾಯಿ. ಏನೈತೆ ನನಗೂ ಗೊತ್ತಾಯ್ತಿಲ್ಲ. ಸ್ಪಟಿಕಲ್ ಅಂತ ಹೇಳಿದ್ರು. ನಂಗ್ಲಲ್ಲೂ ಕೊಟ್ಟು ಅಕ್ಕ ಆಮೆ ತಗೊಂಡವ್ರೆ. ಆಮೆ ಒಂದು ತುಂಬಾ ಒಳ್ಳೇದಾಗುತ್ತೆ ಅಂತ. ಒಳ್ಳೇದಾಗ್ಲಿ ಅಕ್ಕ. ನಾನು ಕೊಡಿಸ್ತಾ ಇದ್ದೀನಿ, ನಮ್ಮ ಫ್ಯಾಮಿಲಿ ಎಲ್ಲ ಕೊಡಿಸ್ತಾರೆ. ಒಳ್ಳೇದಾಗ್ಲಿ ಅಕ್ಕ. ನೀವು ಚೆನ್ನಾಗಿರ್ಬೇಕಕ್ಕ. 10th ಪಾಸ್ ಆಗ್ಬೇಕಕ್ಕ ಅವ್ನು ನನಗೆ. ಗೈಸ್ ಎಷ್ಟು ಜನ ಇದ್ದಾರೆ ಅಂತ ಇಲ್ಲಿ ಗೊತ್ತಾಗುತ್ತೆ ನೋಡಿ. ಅಷ್ಟು ಪೂರ್ತಿ ಜನ. ಇಲ್ಲೂ ನಾವು ಜನನೇ. ಅಷ್ಟು ಜನ ಇದ್ದಾರೆ ಇವತ್ತು. ಬೈ ಅದನ್ನ ಯಾಕೋ ಬಿಸಾಕ್ತೆ? ಅದು ಬಿಸಾಕ್ಬಾರ್ದು. ಅದನ್ನು ತಿನ್ಬೇಕು ಜೊತೆಲಿ. ಅಯ್ಯ ಇದನ್ನ ಬಿಸಾಕಂಗಿಲ್ಲ, ಇದನ್ನು ತಿನ್ಬೇಕು ನಿಜವಾಗ್ಲು. ಸರಿ, ತಿಂದಿಲ್ಲ ಅಂದ್ರೆ ಐತೀಗ. ತಿನ್ನ ತಿನ್ನ ತಿನ್ನ. ಗೈಸ್ ಫೈನಲಿ ಮುಗಿಸ್ಕೊಂಡು ಎಕ್ಸಿಟ್ ದಾರಿಗೆ ಹೋಗ್ತಾ ಇದ್ದೀವಿ. ಸ್ಲಿಪ್ಪರ್ ಹಾಕೊಂಡು ಹೊಡ್ಬೇಕು ಇವಾಗ. ಫ್ರೀ ಫುಟ್ವೇರ್ ಕೌಂಟರ್, ಪ್ಲೀಸ್ ಡು ನಾಟ್ ಪೇ ಅಂತ ಹಾಕೋರೆ. ಆದರೆ ಅಲ್ಲಿ ನಾವು ಪೇ ಮಾಡಿಬಿಟ್ಟಿದ್ದೀವಿ. ಎಷ್ಟು? 35 ರೂಪೀಸ್ ಪೇ ಮಾಡಿದ್ದೀವಿ. ಮತ್ತು ಇದನ್ನ ಏನಕ್ಕೆ ಹಾಕೋರೆ ಗೊತ್ತಾಯ್ತಿಲ್ಲ. ಇದೇನಕ್ಕೆ ಹಾಕೋರೋ ನಂಗೆ ಗೊತ್ತಿಲ್ಲ. ಈ ಕಡೆ ಪೂರ್ತಿ ಫ್ರೀ ಇರಬೇಕು, ಈ ಕಡೆ ಪೇಡ್ ಇರಬೇಕು. ಗೈಸ್ ಫೈನಲಿ ಇಸ್ಕಾನ್ ಟೆಂಪಲ್ ದರ್ಶನ ಎಲ್ಲ ಮುಗಿಸ್ಕೊಂಡು ಇವಾಗ ಓರೆ ಮಾಲ್ ಕಡೆಗೆ ಹೊರಟಿದ್ವಿ. ಅಣ್ಣಂಗೆ ಇವಾಗ ಸ್ಕೇರಿ ಯೂಸ್ ನೋಡ್ಬೇಕಂತೆ. ಸ್ಕೇರಿ ಯೂಸ್ ನಮ್ಮ ಚೋಟ ಮರಿಗೆ ಸ್ಕೇರಿ ಯೂಸ್ ಕಂಡ್ರೆ ಆಗಲ್ಲ. ಬಟ್ ಆದರೂ ಹೋಗೋಣ ಅಂತ ಬಿಲ್ಡಪ್ ಬೇರೆ ಕೊಡ್ತಾಳೆ. ಬಟ್ ಆದರೂ ಭಯನೇ ಅವಳಿಗೆ. ನೋಡೋಣ ಅಲ್ಲಿ ಹೋದ್ಮೇಲೆ ಏನು ಕತೆ ಏನು ಅಂತ. ಓ ಮೈ ಗಾಡ್, ಕಾರ್ ನೋಡಿ ಗೈಸ್. ಅದೇ ನೋಡ್ತಾ ಇದೀನಿ. ಕಾರ್ ನೋಡಿ ಎಷ್ಟು ಸಖತ್ತಾಗೈತೆ.